ಸ್ಟ್ಯಾಟಿಕ್ಸ್ ಏನಾದರೂ ಬೇಕಾಗುತ್ತಾ ಸರ್? ಬಿಗ್ ಬಾಸ್ ಅಲ್ಲ, ಡೆಫಿನೆಟ್ಲಿ ಬೇಕು. ಅಂದರೆ ಇಟ್ ಈಸ್ ಅ ಗೇಮ್. ಅಂದರೆ ಯೋಚನೆ ಮಾಡದೆ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ, ಪ್ಲ್ಯಾನ್ ಇಲ್ಲದೆ ಒಳಗೆ ಹೋಗ್ತೀನಿ ಅಂದರೆ ನಂತರ ಹೊರಗಡೆ ಬರ್ತೀರ. ಪ್ಲ್ಯಾನ್ ಮಾಡಿ ಹೋದರೆ ಟಾಪ್ 5ಅಲ್ಲಿ, ಟಾಪ್ 3ಅಲ್ಲಿ, ಟಾಪ್ 2ಅಲ್ಲೂ ಇರ್ತೀರ. ಟಾಪ್ 2 ಇರಬೇಕಂದ್ರೆ ಏನು ಸ್ಟ್ಯಾಟಿಕ್ಸ್ ಬೇಕು? ಆ ಸೀಸನ್ ಮೇಲೆ ಹೋಗುತ್ತೆ, ಅಲ್ಲಿರೋ ಜನರ ಮೇಲೆ ಹೋಗುತ್ತೆ. ಬಿಗ್ ಬಾಸ್ ಅನ್ನೋದು ಎಲ್ಲರೂ ಯೋಚನೆ ಮಾಡ್ತಾರೆ ಸ್ಕ್ರಿಪ್ಟೆಡು ಅಂತ ಅನ್ಕೊತಾರೆ. ನೋ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್ ಅಲ್ಲ ಅದು. ಅಂದರೆ ಯಾರೂ ಅಲ್ಲಿ ಕೂತು ನಿಮ್ಮನ್ನು ಪಪೆಟ್ ಥರ ಆಟ ಆಡ್ಸಲ್ಲ. ಮೇಕಪ್ ಮಾಡಿಸಿ ಕರ್ಕೊಂಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಹಿಂಗೆ ಮಾತಾಡುವಂತನೂ ಹೇಳಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಸೀಸನಲ್ಲೂ ಒಂದೊಂದು ಕ್ಯಾರೆಕ್ಟರ್ ಆಗೋಗ್ತಾರೆ. ಹೆಂಗೆ ಹಾಕ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾರೋ ಒಬ್ಬರು ವಿಲನ್ ಆಗೋಗ್ತಾರೆ, ಹೆಚ್ಚು ಮಾತಾಡ್ತಾರೆ, ಸ್ಟ್ಯಾಂಡ್ ತೊಗೊತಾರೆ, ವಿಲನ್ ಆಗ್ತಾರೆ. ಕಡಿಮೆ ಮಾತಾಡ್ತಾರೆ, ಸೈಲೆಂಟ್ ಆಗಿರ್ತಾರೆ, ಅವರೆಲ್ಲೋ ಪ್ರೇಕ್ಷಕರಾಗೋಗ್ತಾರೆ. ಅಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ಕಡಿಮೆ ಮಾತಾಡಿ ಯಾರ ಹತ್ರನೂ ಸಿಕ್ಕಾಕೊಳ್ಳದೆ, ನಾಮಿನೇಟ್ ಆಗದೆ, ತಳ್ಕೊಂಡು ಒಳಗಡೆವರೆಗೂ ಬರೋವರೆಗೂ ಬಂದರೆ ಲಕ್ ಫ್ಯಾಕ್ಟ್ರಿ ಎಲ್ಲಿವರೆಗೂ ಇರುತ್ತೆ. ಅಂಥವ್ರು ಅವ್ರ ಗೇಮ್ ಪ್ಲ್ಯಾನ್ ಆ ಥರದ್ದಿರುತ್ತೆ. ಕೆಲವೊಬ್ಬೊಬ್ರದ್ದು ನಾನು ಮಾತಾಡಿ ನಾನು ಇದ್ದಂಗೆ ಇರ್ತೀನಪ್ಪ, ನಾನು ಹೆಂಗಾದರೂ ಮಾತಾಡ್ತೀನಿ, ನಾನು ಹೆಂಗಾದರೂ ಇರ್ತೀನಿ, ನನಗೆ ಹೋದ್ರೂ ಒಂದೇ ಇದ್ರೂ ಒಂದೇ ಅಂತ ಇರೋರು ಅವ್ರದ್ದು ಬೇರೆ ಪ್ಲ್ಯಾನ್ ಇರುತ್ತೆ. ಇನ್ನು ಕೆಲವ್ರದ್ದು ಯಾರಾದರೂ ಎಗರ ಅಷ್ಟೊತ್ತಿಗೆ ನಾವು ಮಾತಾಡ್ಬಿಟ್ಟು ಅವ್ರನ್ನ ಕಡಿಮೆ ಮಾಡ್ಬಿಟ್ಟು ನಾನು ಟಾಪ್ 5ವರೆಗೂ ಬರ್ತೀನಿ ಅಂತ ಇರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದೆಮ್ ಅಷ್ಟೇ. ಸ್ಟ್ಯಾಟಿಕ್ಸ್ ಏನಾದರೂ ಬೇಕಾಗುತ್ತಾ ಸರ್? ಬಿಗ್ ಬಾಸ್ ಅಲ್ಲ, ಡೆಫಿನೆಟ್ಲಿ ಬೇಕು. ಅಂದರೆ ಇಟ್ ಈಸ್ ಅ ಗೇಮ್. ಅಂದರೆ ಯೋಚನೆ ಮಾಡದೆ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ, ಪ್ಲ್ಯಾನ್ ಇಲ್ಲದೆ ಒಳಗೆ ಹೋಗ್ತೀನಿ ಅಂದರೆ ನಂತರ ಹೊರಗಡೆ ಬರ್ತೀರ. ಪ್ಲ್ಯಾನ್ ಮಾಡಿ ಹೋದರೆ ಟಾಪ್ 5ಅಲ್ಲಿ, ಟಾಪ್ 3ಅಲ್ಲಿ, ಟಾಪ್ 2ಅಲ್ಲೂ ಇರ್ತೀರ. ಟಾಪ್ 2 ಇರಬೇಕಂದ್ರೆ ಏನು ಸ್ಟ್ಯಾಟಿಕ್ಸ್ ಬೇಕು? ಆ ಸೀಸನ್ ಮೇಲೆ ಹೋಗುತ್ತೆ, ಅಲ್ಲಿರೋ ಜನರ ಮೇಲೆ ಹೋಗುತ್ತೆ. ಬಿಗ್ ಬಾಸ್ ಅನ್ನೋದು ಎಲ್ಲರೂ ಯೋಚನೆ ಮಾಡ್ತಾರೆ ಸ್ಕ್ರಿಪ್ಟೆಡು ಅಂತ ಅನ್ಕೊತಾರೆ. ನೋ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್ ಅಲ್ಲ ಅದು. ಅಂದರೆ ಯಾರೂ ಅಲ್ಲಿ ಕೂತು ನಿಮ್ಮನ್ನು ಪಪೆಟ್ ಥರ ಆಟ ಆಡ್ಸಲ್ಲ. ಮೇಕಪ್ ಮಾಡಿಸಿ ಕರ್ಕೊಂಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಹಿಂಗೆ ಮಾತಾಡುವಂತನೂ ಹೇಳಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಸೀಸನಲ್ಲೂ ಒಂದೊಂದು ಕ್ಯಾರೆಕ್ಟರ್ ಆಗೋಗ್ತಾರೆ. ಹೆಂಗೆ ಹಾಕ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾರೋ ಒಬ್ಬರು ವಿಲನ್ ಆಗೋಗ್ತಾರೆ, ಹೆಚ್ಚು ಮಾತಾಡ್ತಾರೆ, ಸ್ಟ್ಯಾಂಡ್ ತೊಗೊತಾರೆ, ವಿಲನ್ ಆಗ್ತಾರೆ. ಕಡಿಮೆ ಮಾತಾಡ್ತಾರೆ, ಸೈಲೆಂಟ್ ಆಗಿರ್ತಾರೆ, ಅವರೆಲ್ಲೋ ಪ್ರೇಕ್ಷಕರಾಗೋಗ್ತಾರೆ. ಅಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ಕಡಿಮೆ ಮಾತಾಡಿ ಯಾರ ಹತ್ರನೂ ಸಿಕ್ಕಾಕೊಳ್ಳದೆ, ನಾಮಿನೇಟ್ ಆಗದೆ, ತಳ್ಕೊಂಡು ಒಳಗಡೆವರೆಗೂ ಬರೋವರೆಗೂ ಬಂದರೆ ಲಕ್ ಫ್ಯಾಕ್ಟ್ರಿ ಎಲ್ಲಿವರೆಗೂ ಇರುತ್ತೆ. ಅಂಥವ್ರು ಅವ್ರ ಗೇಮ್ ಪ್ಲ್ಯಾನ್ ಆ ಥರದ್ದಿರುತ್ತೆ. ಕೆಲವೊಬ್ಬೊಬ್ರದ್ದು ನಾನು ಮಾತಾಡಿ ನಾನು ಇದ್ದಂಗೆ ಇರ್ತೀನಪ್ಪ, ನಾನು ಹೆಂಗಾದರೂ ಮಾತಾಡ್ತೀನಿ, ನಾನು ಹೆಂಗಾದರೂ ಇರ್ತೀನಿ, ನನಗೆ ಹೋದ್ರೂ ಒಂದೇ ಇದ್ರೂ ಒಂದೇ ಅಂತ ಇರೋರು ಅವ್ರದ್ದು ಬೇರೆ ಪ್ಲ್ಯಾನ್ ಇರುತ್ತೆ. ಇನ್ನು ಕೆಲವ್ರದ್ದು ಯಾರಾದರೂ ಎಗರ ಅಷ್ಟೊತ್ತಿಗೆ ನಾವು ಮಾತಾಡ್ಬಿಟ್ಟು ಅವ್ರನ್ನ ಕಡಿಮೆ ಮಾಡ್ಬಿಟ್ಟು ನಾನು ಟಾಪ್ 5ವರೆಗೂ ಬರ್ತೀನಿ ಅಂತ ಇರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದೆಮ್ ಅಷ್ಟೇ.